ಕೇಂದ್ರದ ಹಿಂದುಳಿದ ವರ್ಗ ಅದಕ್ಕೊಂದು ಸಮಿತಿ, ಆ ಸಮಿತಿಗೆ ಕರ್ನಾಟಕ ರಾಜ್ಯದಿಂದ 3 ಪ್ರಮುಖ ಹಿಂದುಳಿದ ವರ್ಗ ನಾಯಕರು ಆ ಸಮಿತಿಯಲ್ಲಿ ಇದ್ದಾರೆ. ಮನೆ ಸಿದ್ದರಾಮಯ್ಯನವರು, ಮನೆ ವೀರಪ್ಪ ಮೊಯ್ಲಿಯವರು, ಮಾನ್ಯ ಹರಿಪ್ರಸಾದ್ ಅವರು. ನೀವು ಹಿಂದುಳಿದವರಿಗೆ ಏನು ಕಡಿದು ಗುಡ್ಡೆ ಹಾಕಿದ್ದೀರಿ? ಇಡೀ ದೇಶದಲ್ಲಿ ಅಂತ ಹಿಂದುಳಿದ ವರ್ಗದವರು ದಲಿತರು ನಿಮ್ಮ ಕೈ ಬಿಟ್ಟಾಯಿತು. ನಿಮ್ಮ ಕೈಯಲ್ಲಿ ಹಂಗೂ ಹಿಂಗೂ ನಿಮ್ಮ ಬೀಗರಿದ್ದಾರೆ ಮುಸಲ್ಮಾನರು, ಅವ್ರು ಬಿಟ್ಟರೆ ಇನ್ಯಾರು ನಿಮ್ಮ ಜೊತೆಗೆ ಇಲ್ಲ. ಈಗ 3 ಜನ ಕೇಂದ್ರದ ಸಮಿತಿಲಿ ಇದ್ರಂತೆ. ಅದಕ್ಕೆ ಕೇಂದ್ರಕ್ಕೆ ಹೋಗ್ತೀವಿ, ಹೋಗಲ್ಲ. ಎಷ್ಟು ಗೊಂದಲ ಕಾಂಗ್ರೆಸ್ಸಲ್ಲಿ ಅಂತಂದರೆ ಇದು ಅನ್ಯಾಯ. ಇದು ಅದಕ್ಕೋಸ್ಕರ ನಾನು ಹೇಳ್ತೀನಿ, 9 ವರ್ಷ ಆ ಕಾಂತರಾಜ್ ರಿಪೋರ್ಟ್ ಬಂತು, 160 ಕೋಟಿ ಈ ನೀರಲ್ಲಿ ಹುಣಸೆನ ಹಿಂಡ್ತಾರೆ ನೋಡ್ರಿ, ಹಂಗೆ ಹಾಕ್ಬಿಟ್ರೆ ದುಡ್ಡು. 1.5 ಲಕ್ಷ ಅಧ್ಯಾಪಕರು ಅದ್ರಲ್ಲಿ ಕೆಲಸ ಮಾಡಿದ್ದು. ನಾನು ಏನು ಮಾಡೋರು ಬಿಡಲ್ಲ, ನಾನು ಜಾರಿಗೆ ತಂದೆ ತರ್ತೇನೆ ಕಾಂತರಾಜ್ ರಿಪೋರ್ಟು. ಹಿಂದುಳಿದವರಿಗೆ ದಲಿತರಿಗೆ ಅನ್ಯಾಯ ಮಾಡಲ್ಲ. ಆ ಪಾರ್ಟಿಯವ್ರು ವಿರೋಧ ಮಾಡ್ತಾರೆ, ಈ ಪಾರ್ಟಿಯವ್ರು ವಿರೋಧ ಮಾಡ್ತಾರೆ. ಅವ್ರು ಹಿಂದುಳಿದವರು ವಿರೋಧಿಗಳು. ಕಾಂತರಾಜ್ ರಿಪೋರ್ಟ್ ಮುಂದೆ ಬಂದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಬೇರೆ ಬೇರೆ ಪಕ್ಷಕ್ಕೆ ಟೀಕೆ ಮಾಡಿದಂಥ ಸಿದ್ದರಾಮಯ್ಯನವರು ಇವತ್ತು ಹೇಳಿದ್ರು, ನಾಳೆಯಿಂದ ನಾಡ್ದು ನಾನು ಕ್ಯಾಬಿನೆಟಲ್ಲಿ ತರ್ತೀನಿ, ಅದು ಜಾರಿಗೆ ತರ್ತೀನಿ, ಬಿಡಲ್ಲ ಅಂತಂದ್ರೆ ಡೆಲ್ಲಿಗೆ ಹೋದರು. ಕೇಂದ್ರ ನಾಯಕರು ಹೇಳಿದ್ರು ಯಾವ ಕಾರಣಕ್ಕೂ ಇದಾಗಲ್ಲ ಅಂತ. ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೋಬೇಕು, ಅದೊಂದೇ ಕಾರಣಕ್ಕೆ ಅವರು ಆ ಕಾಂತರಾಜ್ ರಿಪೋರ್ಟನ್ನು ಹಳೆ 9 ವರ್ಷದ್ದಾಯಿತು. ಯಾಕೆ ನೆನ್ನೆಲ್ದ ಮೊನ್ನೆ ನೀವು ಅನೌನ್ಸ್ ಮಾಡಬೇಕಾದ್ರೆ ಅದು 9 ವರ್ಷ ಆಗಿತ್ತು, ಗೊತ್ತಿರಲಿಲ್ವಾ? ಮತ್ತು ಕಾಂತರಾಜ್ ವರದಿ ಇಲ್ಲಂತೆ 90 ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅಂತೇಳಿ ಇನ್ನೊಂದು ಸಮಿತಿ ಮಾಡ್ತಾರಂತೆ. ಹಿಂದುಳಿದವರಿಗೆ ದಲಿತರಿಗೆ ಮಾಡ್ತಾರೆ ಅಂತ ಇಷ್ಟು ದೊಡ್ಡ ದ್ರೋಹ ಕಾಂಗ್ರೆಸ್ ಬಿಟ್ಟರೆ ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದ್ರೋಹ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ತಾಕತ್ತಿದ್ದರೆ ನಾನೊಂದು ಸವಾಲು ಹಾಕ್ತೀನಿ, ಕಾಂತರಾಜ್ ರಿಪೋರ್ಟನ್ನು ನೀವು ಜಾರಿ ತರಲಿಲ್ಲ ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ತೀನಿ. ಹಿಂದೆ ದೇವರಾಜ ಅರಸ್ ಮಾಡಲಿಲ್ವಾ? ಹಾವನೂರು ವರದಿನ ಜಾರಿ ತರಲಿಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ವಿರೋಧ ಬಂತು. ಅವಾಗಲೂ ಕೂಡ ತರಲಿಲ್ವಾ? ಜಾರಿಗೆ ತಂದ್ರಲ್ಲ. ನೀವು ದೇವರಾಜ ಅರಸಿನ ರೂಪದಲ್ಲಿ ನಾನು ದೇವರಾಜ ಅರಸ್, 2ನೇ ದೇವರಾಜ ಅರಸ್ ಅಂತ ಹೆಸರು ಮಾತ್ರ ತೊಗೊಳಕ್ಕೆ ಇಷ್ಟಪಡ್ತೀರಿ, ಆದರೆ ಹಿಂದುಳಿದವರಿಗೆ ದಲಿತರಿಗೆ ನ್ಯಾಯ ಕೊಡೋಕ್ಕೆ ನೀವು ತಯಾರಿಲ್ಲ.